ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನರವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಟ್ರಿಪ್ನ ಡೇ 3 ಆಗಿರುತ್ತೆ. ಸೊ ನಾವು ಅಲ್ಲಿ ಉಡುಪಿಯಲ್ಲಿ 2 ಡೇಸ್ ಸ್ಪೆಂಡ್ ಮಾಡಿರೋದ್ರಿಂದ ಈವ್ನಿಂಗ್ ಅಲ್ಲಿಂದ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಇನ್ನು ಧರ್ಮಸ್ಥಳ ನಾವು ಬಂದಾಗ 4 ಗಂಟೆ ಆಗಿತ್ತು. ಸೊ ಫ್ರೆಶ್ ಅಪ್ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಏನಂತ ಹೇಳಿದ್ರೆ ಧರ್ಮಸ್ಥಳದಲ್ಲಂತೂ ತುಂಬ ಚೇಂಜಸ್ ಆಗಿದೆ. ದರ್ಶನ ಮಾಡೋಕ್ಕೆ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬರಬೇಕು, ಅಷ್ಟು ಚೇಂಜಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೀ ಇತ್ತು, ಬಟ್ ಅಲ್ಲಿಂದ ಸುತ್ಕೊಂಬರೋಷ್ಟಕ್ಕೆ ತುಂಬ ಅಂದರೆ ತುಂಬ ಟೈಮ್ ಆಗುತ್ತೆ. ನಾನು ಸ್ವಲ್ಪ ಬೆಳಕಿದ್ದಾಗಲೇ ನಾನು ವಿಡಿಯೋ ತೋರಿಸಿದ್ದು. ಈಗ ನೋಡ್ತಿರ್ಬೋದು ನೀವು ಎಷ್ಟು ಕತ್ಲಾಗಿದೆ ಅಂತ ಹೇಳಿ. ಇನ್ನು ಸ್ವಲ್ಪ ಅಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದಿದ್ದು. ನಾವು ಹೋಗಿ ಅಲ್ಲಿ ಇದ್ದಿದ್ದರಿಂದ ಸ್ವಲ್ಪ ನಮಗೆ ಸ್ವಲ್ಪ ಫ್ರೀ ಇತ್ತಲ್ವ, ಹಾಗೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ವಿ. ದೇವಸ್ಥಾನ ಹತ್ರ ಜಾಸ್ತಿ ಕ್ರೌಡ್ ಇರಲಿಲ್ಲ, ಎಲ್ಲ ಹಾಗಾಗಿ ಬಂದು ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಬಟ್ ತುಂಬ ಲೆಂತಿ ಇತ್ತು. ನಾವು ವಾಕಬಲ್ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ 1-2 ಅವರ್ಸ್ ಟೈಮ್ ಆಗುತ್ತೆ. ಅಷ್ಟು ಏನೇನೋ ಕೆಲವೊಂದಷ್ಟು ಚೇಂಜಸ್ ಮಾಡಿದ್ದಾರೆ. ಇನ್ನು ಪಕ್ಕದಲ್ಲೇ ಆನೆ ಎಲ್ಲ ಇತ್ತು. ಸೊ ಅಲ್ಲಿ ಶೇಕ್ ಹ್ಯಾಂಡ್ ಎಲ್ಲ ಕೊಡ್ಕೊತಾ ಇದ್ರು. ನಾವು ಕೂಡ ಈ ಥರ ತಲೆಗೆಲ್ಲ ಅದನ್ನು ಸೊಂಡಿಲಲ್ಲಿ ಮುಡಿಸ್ಕೊಂಡು ಅಲ್ಲಿಂದ ಅದನ್ನು ನೋಡ್ಕೊತಾ ಇದ್ವಿ. ಹಾಗೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಎಷ್ಟು ಎಲ್ಲರಿಗೂ ಕೇಳಿದ್ರೆ ಎಲ್ಲರಿಗೂ ಯಾವ ಥರ ಟಚ್ ಮಾಡ್ತಾಯಿತ್ತು ಅಂತ ಹೇಳಿ. ಯಾವಾಗಲೂ ಇಲ್ಲಿರುತ್ತೆ, ನೋಡಿದ್ದೀವಿ ನಾವು ಪ್ರತಿ ಸತಿ ಬಂದಾಗಲೂ ಆನೆ ಇದ್ದೇ ಇರುತ್ತೆ. ಇನ್ನು ನೈಟು ನಾವಲ್ಲಿ ಪ್ರಸಾದ ಸಿಕ್ತು, ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ಕೊಂಡು ರೂಮಲ್ಲಿ ಹೋಗಿ ಸ್ಟೇ ಆಗಿ ನಾನು ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಲೆಂತಿ ನಾವು ಬಂದಿರೋದ್ರಿಂದ ಸ್ವಲ್ಪ ಸ್ಟ್ರೈನ್ ಆಗಿತ್ತು. ಸೊ ಡೈರೆಕ್ಟಾಗಿ ಹೋಗಿ ರೂಮಲ್ಲಿ ಮಲ್ಕೊಂಡ್ವಿ. ಇನ್ನು ಅರ್ಲಿ ಮಾರ್ನಿಂಗ್ ಇಲ್ಲೂ ಅಷ್ಟೇ 6:30 to 7 ಅಷ್ಟರಲ್ಲಿ ಬೇಗ ಹೊರಟಿ ಇಲ್ಲಿಂದ ಕುಕ್ಕೆಗೆ ಹೋಗೋಣ. ಸೊ ಅಲ್ಲಿಂದ ಡೈರೆಕ್ಟ್ ಊರಿಗೆ ಹೋಗ್ಬೋದು ಅಂತ ಹೇಳಿ ಕುಕ್ಕೆಗೆ ಹೊರಟಿದ್ದೀವಿ. ಇನ್ನು ಕುಕ್ಕೆಗೆ ಹೋಗೋಕ್ಕೆ ಮುಂಚೆಗೇ ಫಸ್ಟು ಇಲ್ಲಿ ಧರ್ಮಸ್ಥಳ ದೇವಸ್ಥಾನ ಮುಗಿಸ್ಕೊಂಡು ಹೋಗಬೇಕಾದ್ರೆ ರೋಡ್ ಸೈಡಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಪ್ಲೇಸ್ ಅಂತ ಹೇಳಿ. ಬೆಟ್ಟ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ, ಎಲ್ಲ ಕೋತಿಗಳಂತೆ ಎಲ್ಲ ಎಷ್ಟೊಂದೆಲ್ಲ ಮತ್ತು ನೇಚರ್ ನೋಡ್ಬೋದು, ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇನ್ನು ನಾವು ಸೌತ್ ಗೇಟ್ ಗಣೇಶಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾಯಿದ್ವಿ. ನಾವು ಹೋದಾಗಲೂ ಅಲ್ಲಿ ತುಂಬ ಫ್ರೀ ಇತ್ತಂತಲೇ ಹೇಳ್ಬೋದು. ಎಸ್, ನಾನು ಕಂಪ್ಲೀಟ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಫಸ್ಟಿಂದನೂ. ಸೊ ನಾವೀಗ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಸೌತ್ ಕಡೆ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲಿಗೆ ಬಂದಿರೋದು. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇನ್ನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಗಣೇಶನಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಪೂಜೆ ಸಾಮಾನು ಇತ್ತಲ್ವ, ಅದನ್ನು ತಗೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಯಾರೂ ಜನ ಬಂದಿರಲಿಲ್ಲ. ಅಲ್ಲಿ ಕೆಲವಷ್ಟು ವರ್ಕರ್ಸ್ ಮಾಡ್ತಿರೋದಷ್ಟೇ ಜನ ಬಿಟ್ಟರೆ ನಾವೇ ಫಸ್ಟ್ ಹೋಗ್ತಾ ಇದ್ದಿದ್ದು. ಸೊ ಅಲ್ಲಿ ಈ ಟೈಮಲ್ಲಿ ಮಹಾಮಂಗಳಾರತಿ ನಡೀತಾ ಇತ್ತು. ನಾವೇನು ಓಪನ್ನೇ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೆ ಇಂಟರ್ನೆಟ್ಟಲ್ಲಿ ನೋಡಿದಾಗ ಟೈಮಿಂಗ್ಸ್ ಬೇರೆ ಥರ ತೋರಿಸ್ತಿತ್ತು. ಬಟ್ ನಾವು ಇಲ್ಲಿಗೆ ಬಂದಮೇಲೆ ಗೊತ್ತಾಗ್ತು ನಮಗೆ ನಡೆಯುತ್ತೆ, ಸಿಗುತ್ತೆ ಪೂಜೆ ಅಂತ ಹೇಳಿ. ಫಸ್ಟ್ ಟೈಮ್ ಇಲ್ಲಿ ಮಿಸ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೆ. ಬಟ್ ತುಂಬ ಬಂದು ನೋಡಿ ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿರೋದ್ರಿಂದ ಯಾವಾಗಲೂ ನೋಡಿದಾಗ ನಾವು ಹೋಗ್ಬೇಕಂತ ಅನಿಸ್ತಾಯಿತ್ತು. ಹಾಗೆಯೇ ಈ ಸತಿ ಮಿಸ್ ಮಾಡದೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದು. ಸೊ ತುಂಬ ಖುಷಿ ಆಯಿತು ನನಗಂತೂ ಸೌತ್ ಗೇಟ್ ಗಣೇಶ ಬಂದು.
ಮಹಾಮಂಗಳಾರತಿ ಎಲ್ಲ ಮುಗಿಸಿ ಹಿಂದೆ ತಿರುಗೋ ಅಷ್ಟರಲ್ಲಿ ನೋಡಿ ಎಷ್ಟು ಜನ ಆಗಿದ್ದಾರೆ ಅಂತ ಹೇಳಿ. ನಾವು ಹೋದಾಗ ಒಂದು 2-3 ಜನ ಅಷ್ಟೇ ಇದ್ದಿದ್ದು. ಸೊ ಎಲ್ಲ ಜನನೂ ಆಲ್ಮೋಸ್ಟ್ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಾವು ಇಲ್ಲಿ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಹಾಗೆ ಪ್ರಸಾದನ ತೊಗೊಂಡು ಹೋದ್ವಿ. ಇನ್ನು ದೇವಸ್ಥಾನ ಸುತ್ತ ನೀವು ನೋಡ್ತಿರ್ಬೋದು ಯಾವ ಥರ ಎಲ್ಲ ಗಂಟೆ ಕಟ್ಟಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಗಣೇಶನ ಯಾವುದಾದ್ರೂ ಏನೋ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಇಷ್ಟಾರ್ಥಗಳನ್ನ ಪೂರೈಸಲಿ ಅಂತ ಬೇಡ್ಕೊಂಡ್ರೆ ಗಂಟೆ ಕಟ್ಟಿ ಹರಕೆನ ತೀರಿಸ್ಬೇಕಂತೆ ಅಂತ ಹೇಳ್ತಾಯಿದ್ರು. ನನಗಿಷ್ಟೇ ಇನ್ಫಾರ್ಮೇಷನ್ಸ್ ನನಗೆ ಗೊತ್ತಾಗಿದ್ದು. ಸೊ ನಾವು ಪ್ರಸಾದ ಎಲ್ಲ ತೊಗೊಂಡು ದೇವಸ್ಥಾನದೆಲ್ಲ ಸ್ವಲ್ಪ ಹೊತ್ತು ಕೂತು ಅಲ್ಲೇ ಎಲ್ಲ ಟೈಮ್ ಸ್ಪೆಂಡ್ ಮಾಡಾದಮೇಲೆ ಇನ್ನು ನಾವು ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಗೆ ಅಂತಲೇ ಹೇಳ್ಬೋದು. ಇನ್ನು ನಾವಿಲ್ಲಿ ಬರೋಷ್ಟಲ್ಲಿಗೆ ಒಂದು 10:30 ಅಷ್ಟಾಗಿತ್ತು. ಸೊ ಅಲ್ಲೇ ಬರಬೇಕಾದ್ರೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ದೇವ್ರ ದರ್ಶನಕ್ಕೆ ಹೋಗೋಣ, ತುಂಬ ರಶ್ ಆಗಿಬಿಡುತ್ತೆ, ಆಮೇಲೆ ಬಿಸಿಲಾದ್ಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಹಾಗೆ ಬೇಗ ಹೋಗಿ ದರ್ಶನ ಮುಗಿಸ್ಕೊಳ್ಳೋಣ ಅಂತೇಳಿ ಹೊರಟ್ವಿ. ಇನ್ನು ಏನು ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಈ ಬಂದವರು ಆಗಾಗ್ಗೆ ಮೂವ್ ಆಗ್ತಿರೋದ್ರಿಂದ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಧರ್ಮಸ್ಥಳದಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ತುಂಬ ದೇವ್ರ ದರ್ಶನ ಆಯ್ತು ಅಂತಲೇ ಹೇಳ್ಬೋದು ಚೆನ್ನಾಗಿ. ಇನ್ನು ಫ್ರೀ ಟೈಮಲ್ಲಿ ಬಂದ್ರೇ ದೇವ್ರು ಚೆನ್ನಾಗಿ ನೋಡೋಕ್ಕೆ ಸಾಧ್ಯ. ರಶಲ್ಲಿ ಬಂದರೆ ತುಂಬ ಅರ್ಜೆನ್ಸಿಲಿ ದೇವ್ರನ್ನ ನೀಟಾಗಿ ನೋಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ನನಗಂತೂ 2 ಕಡೆನೂ ಒಳ್ಳೆ ದರ್ಶನ ಆಯ್ತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಈ ವಿಡಿಯೋ ಇದಾಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ರಾಮಪ್ರಸಾದ ತರಕ್ಕೆ ಹೋಗಿದ್ರು. ನಾವು ದೇವಸ್ಥಾನ ಹತ್ರ ಕೂತ್ಕೊಳ್ಳೋಣ ಅಂತೇಳಿ ಒಳಗಡೆನೇ ಕೂತಿದ್ವಿ. ಇನ್ನೂ ಜನ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೇಗೆ ಹೋಗ್ತಿದ್ದಾರೆ ಅಂತ ನೀವೇ ನೋಡ್ತಿರ್ಬೋದು. ಇನ್ನು ಇದಾಗಿತ್ತು ನನ್ನ 3 ಡೇಸ್ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ 3 ಡೇಸ್ ವ್ಲಾಗ್ಸ್ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಮ್ಮೆ ವಿಸಿಟ್ ಮಾಡಿ ನೋಡಿ. ಓಕೆ, ನನ್ನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನನ್ನ ವಿಡಿಯೋನ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೆ ನೋಡಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.